ಅಮೃತ 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 12 ಗಂಟೆ ಆಗ್ತಾ ಬಂತು. ಇಷ್ಟೊತ್ತಿನೆಲ್ಲೆಲ್ಲೋದ್ಲು ಅಮೃತ? ಅರ್ಚಕರೇ, ಅದನ್ನು ಮಾತ್ರ ಮುಟ್ಬೇಡಿ. ಈ ಗಂಟು ನಿಂದಲ್ಲ ಅನ್ಕೊಂಡಿದ್ದೆ ಅಮೃತ. ನಂದೇ ಇದು. ಆಯಿತು, ಯಾಕೆ ಅಳ್ತಾ ಇದೀಯಾ? ಅಪ್ಪ ಅಮ್ಮನ ನೆನಪಾಯ್ತು. ಇದರಲ್ಲಿ ನನ್ನ ತಾಯಿ ನೆನಪಿದೆ. ನನ್ನ ತಾಯಿ ನನ್ನ ಪಾಲಿಗೆ ಇನ್ನೂ ಜೀವಂತವಾಗಿದ್ದಾರೆ. ಸಮಾಧಾನ ಮಾಡ್ಕೊ ಅಮೃತ. ಬಾಗಿಲು ತೆಗ್ದಿತ್ತು, ನೀನು ಕಾಣಲಿಲ್ಲ, ಎಲ್ಲೋದ್ಲು ಅಂತ ಆತಂಕ ಶುರುವಾಯಿತು. ಗೊತ್ತಾಗದೆ ಗಂಟನ್ನು ತಗೊಳಕ್ಕೆ ಹೋದೆ. ಬೇರೆ ಉದ್ದೇಶ ಇರಲಿಲ್ಲಮ್ಮ. ಸಮಾಧಾನ ಮಾಡ್ಕೊಮ್ಮ. ಕೆಲವು ಸಲ ಸಮಾಧಾನದ ಮಾತುಗಳು ಕಣ್ಣೀರು ಒರೆಸಲ್ಲ. ಅಳಬೇಡ, ಮಲ್ಗಮ್ಮ. 12 ಗಂಟೆ ಆಗ್ತಾ ಬಂತು. ಪ್ರತಿದಿನ ಮಧ್ಯರಾತ್ರಿ 12 ಗಂಟೆಗೆ ನೀನು ನಾಗರೂಪಕ್ಕೆ ಬದಲಾಗಬೇಕು. ಆ ಕ್ಷಣದಲ್ಲಿ ನೀನು ಎಚ್ಚರಿಕೆಯಿಂದ ಇರಬೇಕು. ಬಂದಿದ್ದು ಸಾರ್ಥಕ ಆಯಿತು. ನಿಮ್ಮ ಮುಖ ಕಣ್ಮುಂದೆ ಬಂದ ತಕ್ಷಣ ಮನಸ್ಸು ನೀವಿರೋ ಕಡೆಗೆ ಕರ್ಕೊಂಬಂದ್ಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ಆದರೆ ಇಷ್ಟೊತ್ತಾದರೂ ದೇವಸ್ಥಾನದಲ್ಲಿದ್ದೀರಲ್ಲ, ದೇವಸ್ಥಾನದ ಒಳಗಡೆ ನೀವೋ ಅಥವಾ ನಿಮ್ಮೊಳಗೆ ದೇವಸ್ಥಾನನೋ? ಮಾತಾಡ್ಸೇ ಬಿಡೋಣ. ಹಲೋ, ರೀ 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 ಹೆದ್ರು ಬೇಡ್ರಿ. ಒಂದೆರಡು ಪ್ರಶ್ನೆ ಇದೆ, ಕೇಳಿಸ್ಕೊತಾ ಇದ್ದೀರಾ? ನಿಮಗೆ ತೊಂದರೆ ಕೊಡಕ್ಕೆ ಬಂದಿಲ್ಲ. 2 ಪ್ರಶ್ನೆ, 2 ದಿನಲ್ಲಿ ಉತ್ತರ ಕೊಟ್ಬಿಡಿ. ನಾವು ಬೇಗ ಮನೆ ಸೇರ್ಕೋತೀವಿ. ದೇವ್ರೆ, ಇವರಿಂದ ನನ್ನನ್ನು ಬಚಾವ್ ಮಾಡು. ನಾನು ನನ್ನ ನಿಜ ರೂಪನ ತಾಳೋ ಹೊತ್ತಿದ್ದು. ಏನು ಮಾಡಲಿ? ಇವರು ಹೋಗೋ ಥರ ಕಾಣ್ತಿಲ್ಲ. ನಿಮ್ಮನ್ನು ಹುಡ್ಕೊಂಬರೋಕ್ಕೆ ಕಾರಣ ಇದೆ ರೀ. ನಿಮ್ಮ ಉಂಗುರ ಕಾಣಿಸ್ತು. ಈ ಉಂಗುರನ ಕನ್ಸಲ್ಲಿ ನೋಡಿದ್ದೀನಿ ನಾನು. ಎರಡೆರಡು ನಿಮಿಷ ರೀ, ಮಾತಾಡೋಣ.
ಒಂದೇ ಅಂತೂ ಕನ್ಫರ್ಮು, ಕನ್ಸಲ್ಲಿ ಕಾಣಿಸ್ಕೊತಿದ್ದು ಹುಡುಗಿ ನೀವೇ. ತಿಳ್ಕೊತೀನಿ ನೀವು ಯಾರು ಏನು ಅಂತ ಎಲ್ಲದನ್ನು ತಿಳ್ಕೊತೀನಿ. ಕಲ್ಲು ಮರ ಗಿಡ ಇದನ್ನೆಲ್ಲ ಮಾತಾಡಿಸ್ತೀನಿ, ಆದರೆ ನಿಮ್ಮ ಹತ್ರ ಮಾತಾಡೋದು ಒಂದು ದೊಡ್ಡ ಸಾಹಸ ಆಗೋಗಿದೆ. ಇಷ್ಟೆಲ್ಲ ಆಗಿದೆ, ನೀವು ಮಾತಾಡೋ ಸಮಯನೂ ಬಂದೇ ಬರುತ್ತೆ. ತಾಳಿದವನು ಬಾಳಿಯಾನು ಅಂತ ದೊಡ್ಡವ್ರು ಹೇಳಿದ್ದಾರೆ. ಕಾಯ್ತೀನಿ. ಹೇ ಸೂಪರ್ ಮ್ಯಾನ್, ಕನ್ಸಲ್ಲಿ ಕಂಡವಳು ಕಣ್ಣೆದುರುಗಡೆ ಬಂದಿದ್ದಾಳೆ. ತಾವು ದಯವಿಟ್ಟು ಕರ್ಮ ವಿಧಿ ಹಣೆ ಬರ ಇದನ್ನೆಲ್ಲ ಅಡ್ಡ ತಂದು ನಮ್ಮನ್ನು ಅಡ್ಡ ಮಲಗಿಸ್ಬೇಡಿ. ಇಷ್ಟ ಆಗಿದ್ದಾಳೆ ಬಾಸ್, ನಮ್ಮನ್ನೊಂದು ಮಾಡಿ.